ಜೋಡೆತ್ತಲಿದೆ. ಒಳಗಡೆ ವರ್ತಲ್ ಪ್ರಕಾಶ್ ಅವರು, ಎಡಗಡೆ ಸಿಎಂ ಶ್ರೀನಾಥ್ ಅವರು. ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಅವ್ರನ್ನ ಎತ್ಕಟ್ಟೋದು, ವರ್ತಲ್ ಪ್ರಕಾಶ್ ಅವ್ರನ್ನ ಮಾತಾಡಿದಂಗ್ ಮಾಡೋದು, ಮತ್ತೆ ಅವರ ವೈಯಕ್ತಿಕ ವಿಷಯಗಳನ್ನ ಎತ್ತೋದು. ನಿಮ್ಗೆ ತಾಕತ್ತು ತಮ್ಮಿತ್ತಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾಯ್ತು. ಅಭಿವೃದ್ಧಿ ಬಗ್ಗೆ ಬಿದ್ದು ನಮಗೆ ತೊಂದರೆ ಕೊಡೋದು, ಏನು ಆಡಳಿತನ ಕೈಗೊಂಬೆ ಮಾಡ್ಕೊಳೋದು, ಪೊಲೀಸ್ ಇಲಾಖೆನ ಕೈಗೊಂಬೆ ಮಾಡೋದು, ನಮ್ಮ ಕಾರ್ಯಕರ್ತರು ಅಟ್ಲೀಸ್ಟ್ ಪಾಂಪ್ಲೆಟ್ ಕೊಡಕ್ ಕೂಡ ಬಿಟ್ಟಿರಲಿಲ್ಲ. ನಾನು ಮೊದಲೇ ಹೇಳಿದ್ದೆ 10 ರಿಂದ 12 ಸೀಟ್ ನಾವು ಗೆಲ್ತೀವಿ ಅಂತ. ಒಂದೇನ ಹತ್ಮಠ, ಇನ್ನೊಂದ್ ಮಾತ್ರ 8 ಮತದಿಂದ ನಾವು ಸೋತಿದ್ರಿ. ಇವತ್ತು ಇಡೀ ಜಿಲ್ಲೆಗೆ ಕೇವಲ ಇದು ಕುರುಗಲ್ಲು, ವೇಮಗಲ್ ಪಟ್ಟಣ ಪಂಚಾಯತಿಗೆಲ್ಲ, ಕೋಲಾರ ವಿಧಾನಸಭೆ ಇದಕ್ಕೆಲ್ಲ ಕ್ಷೇತ್ರಕ್ಕೆಲ್ಲ, ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಅಲೆ ಇವತ್ತು ಸ್ಟಾರ್ಟ್ ಆಗಿದೆ. ಬರ್ದಿಕ್ಕೊಳ್ರಿ. ಇನ್ ಮುಂದಕ್ಕೆ ಏನಿದ್ರೇನು ಎನ್ ಡಿ ಬರ್ತದೆ. ಇವತ್ತು ಕಾಲಕ್ಕೆ ಚಕ್ರ ಕಟ್ಕೊಂಡು ನಮ್ಮ ಪ್ರಕಾಶ್ ಅಣ್ಣ, ನಮ್ಮ ಸಿಎಂ ಶ್ರೀನಾಥ್, ನಮ್ಮ ಬೆದ್ಲಿ ಪ್ರಕಾಶ್ ಅಣ್ಣ, ನಮ್ಮ ನಟರಾಜಣ್ಣ, ಮೋನಿ ಬಾಬು ಅವರು, ಎಂಟೈರ್ ಜಿಲ್ಲಾ ಟೀಮ್ಗಳು, ಬಿಜೆಪಿ ಜೆಡಿಎಸ್ ಅದು ಬಿಟ್ಟು ಆ ಭಾಗದ ನಾಯಕರು, ಹಿರಿಯರು, ಮಾತೆಯರು ಎಲ್ಲ ಕೆಲಸ ಮಾಡಿದಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತು ಅಂತ ಈ ಮತ ಕೊಟ್ಟಿರೋ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ. ಮುಂದೆ ನಾವು ಏನು ಕುರುಗಲ್ ವೇಮಗಲ್ ಪಟ್ಟಣ ಪಂಚಾಯತಿನ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರರಿಗೂ ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತೆ ಮುಂದೆ ಏನ್ ನಮ್ಮ ವಿಜೇಂದ್ರಣ್ಣವರಾಗ್ಬೋದು, ನಮ್ಮ ಏನು ಕುಮಾರಸ್ವಾಮಿ ಆಗ್ಬೋದು, ನಿಖಿಲರಾಗ್ಬೋದು, ಯಡಿಯೂರಪ್ಪನವರಾಗ್ಬೋದು, ನಮ್ಮ ಮಂಜುನಾಥ್ ಗೌಡರಾಗ್ಬೋದು, ಪಿ ವೆಂಕಟಪ್ಪ ಅವರು, ನಾರಾಯಣಸ್ವಾಮಿ ಅವರು, ಎಲ್ಲಾರು, ಮುನ್ಸ್ವಾಮಿ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ಜಯಶೀಲರಾಗಿದ್ರೆ ಈ NDA ಮೈತ್ರಿ ಇನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದ್ವಿ. ಜೈ ಕರ್ನಾಟಕ. ನೋಡಿ ಇಲ್ಲೇ ಇದೆಯಲ್ಲ, ಸ್ಟೇಟ್ ಎಲ್ಲ ಇದೆ, ಇಲ್ಲೇ ಕಾಂಗ್ರೆಸ್ ವಿರೋಧಿ ಇಂದನೇ ಇವತ್ತು ಇದ್ರಲ್ಲಿ 6 ಸೀಟು ಕಾಂಗ್ರೆಸ್ ಗೆದ್ದೈತೆ. 6 ಸೀಟ್ ಕಾಂಗ್ರೆಸ್ ಗೆದ್ದಿರೋದು ಸ್ವಂತ ವರ್ಚಸ್ಸಿಂದ ಅಲ್ಲ, ನಾವು JDS ಮತ್ತೆ ಬಿಜೆಪಿ ಒಂದಾದಾಗ ಆಸ್ಪಿರೆಂಟ್ಸ್ ಜಾಸ್ತಿ ಆದ್ರು. ನಮ್ಮ ಮಕ್ಕಳನ್ನ ಕರ್ಕೊಂಡೋದ್ರು, ಅವ್ರು ನಮ್ಮ ಮನೆ ಮಕ್ಕಳನ್ನ ಕರ್ಕೊಂಡೋದ್ರು. ನಮ್ಮಲ್ಲಿ ಬಂಡಾಯ ಆಯ್ತು. ಈಗ 6 ಜನದಲ್ಲಿ ವೇಮಗಲ್ಲು A1 ವಾರ್ಡ್ ಅಲ್ಲಿ ನಮ್ ಲೀಡ್ರು ನಾರಾಯಣ ಮೂರ್ತಿ ಅಂತ ಸ್ಪರ್ಧೆ ಮಾಡಿದ್ರು. ಆತ್ನ 50 ಓಟ್ ತಗೊಂಡ. ನಮ್ ಕ್ಯಾಂಡಿಡೇಟ್ 10 ಓಟಲ್ಲಿ ಸೋತೋದ್ರು. ಕುರುಬ್ರಳ್ಳಿ, ಚನ್ನಪ್ಪನಹಳ್ಳಿನಲ್ಲಿ 100ಕ್ಕೆ 100 ನನ್ ಗೆಲ್ಲೋ ಕ್ಷೇತ್ರ. ಅಲ್ಲಿ ನಮ್ ಪಕ್ಷದವರೇ ಬಂಡಾಯ ನಿಂತ್ರು. ನಮ್ ರಮೇಶ್ 14 ಓಟಲ್ಲಿ ಸೋತೋದ್ರು V1 ನಲ್ಲಿ. ಈ ತರ ವೆಂಕಟೇಶ್ ನಮ್ ಪಕ್ಷದ ಮುಖಂಡ, ಅವನ್ ಕರ್ಕೊಂಡೋಗಿ ನಾವ್ ಸೀಟ್ ಅವ್ನ್ ಕೊಡಕ್ ಆಗ್ಲಿಲ್ಲ, JDS ಕೊಡ್ಬೇಕಾಯ್ತು. ಅವನ್ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿ ಅವನ್ನ ಗೆಲ್ಸ್ಕೊಂಡ್ರು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಕೋಲಾರ ವಿಧಾನಸಭಾ ಕ್ಷೇತ್ರ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ 0. ಆದ್ರೆ ಇವ್ರು 6 ಗೆದ್ದಿದ್ದೀವಿ ಅಂತ ನೈತಿಕತೆಯಿಂದ ನಮ್ಮ ಅನಿಲ್ ಸರ್ ಅವರು ಎದೆ ಮುಟ್ಕೊಂಡು ಹೇಳ್ತಾರೆ. ನಮ್ ಕೇಳ್ತೀನಿ ಬೇಕಾದ್ರೆ, ನಾವು ಧೈರ್ಯವಾಗಿ ಗೆದ್ದಿದ್ದೀವಿ, ನಾವು ಕಾಂಗ್ರೆಸ್ ಉರಿಯಾಳಿಗೆ ಸೀಟ್ ಕೊಟ್ಟಿದ್ದೀವಿ, ನಮ್ ಪಕ್ಷದ ಓಟಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿ ನಾನು ಒಪ್ಕೊಂತೀನಿ. ಹೇಳಿದ್ದೆ ಅವ್ರಿಗೆ ನಾವು ಬಿಟ್ಟಿರುವಂತ ವ್ಯಕ್ತಿಗಳಿಗೆ ಅವ್ರು ಸೀಟ್ ಕೊಡ್ತಾವ್ರಂತ ಎಲೆಕ್ಷನ್ ಮುಂದೆ ನಿಮ್ಮ ಒಂದು ವಾಹಿನಿಗಳೆಲ್ಲ ನಾನು ಮಾತಾಡಿದ್ದೆ. ಇವತ್ತು ವೆಂಕಟೇಶ್ ಆಗ್ಬೋದು, ಯಾರು ರಮೇಶ್ ಆಗ್ಬೋದು, ನಾರಾಯಣ ಮೂರ್ತಿ ಆಗ್ಬೋದು, ಇವರೆಲ್ಲ ನಮ್ಮೂರೇ ಹೇಳಿದ್ರೆ ನಾವು ಏನು ಆಯ್ಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಅವ್ರು 4 ಜನ ತಗೊಂಡು ಅವ್ರು ಗೆಲ್ಸಿದಾರೆ ಅಷ್ಟು. ಅವರೆಲ್ಲ ಮುಂಬರೋ ದಿವಸದಲ್ಲೇ ಬಿಜೆಪಿ JDS NDA ಮೈತ್ರಿ ಬರ್ತಾರೆ. ವಿಶೇಷವಾಗಿ ಎಲ್ಲ ಪತ್ರಕರ್ತರು, ಇದರಲ್ಲಿ ಜಾತಿ ವ್ಯವಸ್ಥೆ ನಡೆದಿಲ್ಲ. ಇದು ಕಾಂಗ್ರೆಸ್ ನ ದುರಾಡಳಿತದ ವಿರುದ್ಧ ಮತ ಕೊಟ್ಟಿರ್ತಕ್ಕಂಥ. ಉದಾಹರಣೆಗೆ ಕಲ್ವಾ ಮಂಜಲಿ, ಚಿಕ್ಕವಲ್ಲಭಿ ಕಲ್ವಾ ಮಂಜಲಿ ಮೇಜರ್ ಆಗಿ ಒಕ್ಕಲಿಗರಿರ್ತಕ್ಕಂಥದ್ದು. ಅದ್ರಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಮುಖಂಡರು, JDS ನಲ್ಲಿ ಇರ್ತಕ್ಕಂಥ ಮುಖಂಡರು ಇಬ್ರು ಒಂದಾಗಿ ಒಬ್ಬ ಅಭ್ಯರ್ಥಿ ನಿಲ್ಸಿದ್ರು. ಅವ್ರ ವಿರುದ್ಧ ಸಣ್ಣ ಹುಡುಗ, ಇನ್ನ ರಾಜಕೀಯನೇ ಬಂದಿಲ್ಲ, ರವಿ ಅನ್ಬಿಟ್ಟು ರವಿ ಅನ್ಬಿಟ್ಟು ಗೆದ್ದಿರೋದು. ಹಂಗಾಗಿ ಇವತ್ತು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡವರು ಅಂತ ಏನೈತೆ ಅವ್ರ ಮುಖಭಂಗ ಆಗೈತೆ. ಅನಿಲ್ಗೂ ಮತ್ತು ಶಾಸಕರಿಗೆ ಮುಖಭಂಗ ಆಗೈತೆ. ಇವತ್ತು ಯುವಕರಿಗೆ ಹೆಚ್ಚಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೆಂಬಲ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಲೆ ಇಲ್ಲಿ ಪ್ರಾರಂಭ ಆಗೈತೆ. ಇಡೀ ಜಿಲ್ಲೆನಲ್ಲಿ ನಾವು ಮತ್ತೆ NDA ಬಾವುಟ ಹಾರಿಸ್ತೀವಿ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಸ್ಥಳೀಯ ಸಂಸ್ಥೆಗಳಲ್ಲಿ